ಮೋನು ಮತ್ತು ಮಾತನಾಡುವ ಹಸು. ಒಂದು ಕಾಡಿನ ಮಧ್ಯ ಒಂದು ಪುಟ್ಟ ಮನೆ ಇತ್ತು. ಆ ಮನೆಯಲ್ಲಿ ಮೋನು ಎಂಬ 8 ವರ್ಷದ ಹುಡುಗ ತಂದೆ ತಾಯಿ ಜೊತೆ ವಾಸಿಸುತ್ತಿದ್ದ. ಒಂದು ದಿನ ಆಡುತ್ತಾ ಆಡುತ್ತಾ ಕಾಡಿನೊಳಗೆ ಕಳೆದು ಹೋದನು. ಗಾಬರಿಯಿಂದ ತನ್ನ ಮನೆಯ ದಾರಿಯನ್ನು ಹುಡುಕುತ್ತಾ ಹೋದನು. ದಾರಿಯ ಮಧ್ಯದಲ್ಲಿ ಒಂದು ವಿಚಿತ್ರ ಎದುರಾಯಿತು. 2 ಮಾತನಾಡುವ ಪ್ರಾಣಿಗಳು ಹೀಗೆ ಹೇಳುತ್ತಾ ಅವನಿಗೆ ಸಮಾಧಾನ ಮಾಡಿದವು. ಏ ಹುಡುಗ, ಗಾಬರಿ ಪಡಬೇಡ, ಸ್ವಲ್ಪ ಮುಂದೆ ಸಾಗು. ಒಂದು ಹಸು ಸಿಗುವುದು, ಅದು ನಿನ್ನ ಕಷ್ಟವನ್ನೆಲ್ಲ ಪರಿಹರಿಸುತ್ತದೆ ಎಂದು ಹೇಳಿತು. ಹಾಗೆಯೇ ಮುಂದೆ ಸಾಗಿದ ನಂತರ ಆ ಪ್ರಾಣಿಗಳು ಹೇಳಿದ ಹಾಗೆ ಹಸು ಹುಲ್ಲು ಮೇಯುತ್ತಿತ್ತು. ಹಸು ಮೋನುವನ್ನು ನೋಡಿದ ತಕ್ಷಣ, ಮೋನು, ನೀನು ಹೆದರಬೇಡ, ನಿನ್ನ ಕಷ್ಟವನ್ನು ಮತ್ತು ಮನೆಯ ದಾರಿಯನ್ನು ನಾನು ತೋರಿಸುತ್ತೇನೆ ಎಂದು ಅವನ ಕೈಯಲ್ಲಿ ದೊಡ್ಡ ವಜ್ರವನ್ನು ಇಟ್ಟು ಮನೆಯ ಕಡೆಗೆ ಕರೆದೊಯ್ಯಿತು. ಮೋನು ಖುಷಿಯಿಂದ ಅಪ್ಪ ಅಮ್ಮನನ್ನು ಕರೆಯುತ್ತಾ ಮನೆಯ ಕಡೆಗೆ ಓಡಿ ಹೋದನು. ನಡೆದ ಎಲ್ಲ ವಿಷಯವನ್ನು ಹೇಳಿದನು. ಆ ದೊಡ್ಡ ವಜ್ರದ ಸಹಾಯದಿಂದ ಸುಖ ಜೀವನವನ್ನು ನಡೆಸಿದರು.